ಕಡೆ ಬಾಗಲಕೋಟೆಗೆ ಓಡಾಡ್ತಾರೆ, ಈ ಕಡೆ ದಾವಣಗೆರೆಗೆ ಓಡಾಡ್ತಾರೆ, ಯಾಕೆ ನೆಮ್ಮದಿಯಿಂದ ಇರೋಕ್ ಬಿಡ್ತಾ ಇಲ್ಲ ನೀವು ಅಂತ? ಹಣವಂತರಿಗಿಂತ ಹಮಾಲಿ ಮಕ್ಕಳೇ ವಾಸಿ ಅಂತೇಳಿ ಮತದಾರ ಇವತ್ತೇನು ಹೇಳ್ತಾ ಇದ್ದಾರೆ, ಅದು ಈಗ ಅವ್ರಿಗೆ ಜ್ಞಾನೋದಯ ಆಗ್ತಾ ಇದೆ. ಅಡಕತ್ರಿಯಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ. ಬಾಗಲಕೋಟೆನೂ ಕೂಡ ಕಬ್ಬಿಣದ ಕಡಲೆ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ರಾಜಕಾರಣ ಅದು ಒಳ್ಳೇದಲ್ಲ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚೋದಕ್ಕೆ ಒಡೆಯೋದು ಕೊಟ್ಟವರೇ ಕಾಂಗ್ರೆಸ್ನವರು. ಏನಂತಾರೆ ದಾವಣಗೆರೆ ಜನ ಅಂತ? ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಲೇಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚು ಮತದಾರ ಇವತ್ತು ಪಣವನ್ನ ತೊಟ್ಟಿದ್ದಾರೆ. ಬಿಜೆಪಿ ಒಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗ್ತದೆ ಅನ್ನೋ ವಿಶ್ವಾಸ ನನಗೆ. ಶ್ರೀನಿವಾಸ ದಾಸ್ ಕರಿಯಪ್ಪನವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಈ ಬಾರಿ. ಹಣ ಇಲ್ಲದೆ ಇರ್ಬೋದು ಅವ್ರ ಹತ್ರ, ಆದ್ರೆ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ದಾವಣಗೆರೆ ದಕ್ಷಿಣದಲ್ಲಿ ಈಗಾಗಲೇ ದಂಗಲ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ ವಿಜಯ ಪತಾಕೆ ಹಾರಿಸಲೇಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹೇಗಿದೆ ಸರ್ ದಾವಣಗೆರೆ ಜನರ ಒಲವು? ಏನಂತಾರೆ ದಾವಣಗೆರೆ ಜನ ಅಂತ? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈ ಬಾರಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಲೇಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚು ಮತದಾರ ಇವತ್ತು ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿ ನಂಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಈ ಬಾರಿ ಬಿಜೆಪಿ ಒಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗ್ತದೆ ಅನ್ನೋ ವಿಶ್ವಾಸ ನನಗೆ. ನೀವು ಹಮಾಲಿಯ ಮಗನನ್ನ ಅಖಾಡಕ್ಕೆ ಇಳಿಸಿ ಹಣವಂತರ ಮುಂದೆ ಗೆಲ್ಲಿಸುವಂತಹ ಎಲ್ಲಾ ರೀತಿಯಾದಂತಹ ತಯಾರಿನ ಮಾಡ್ಕೊಂಡಿದ್ದೀರಿ. ಬಟ್ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಅಷ್ಟೊಂದು ನಿದ್ದೆಗೆಡ್ತಾ ಇದೆ? ಪಾಪ ಒಂದು ಕಡೆ ನಿಲ್ಲಕ್ ಆಗ್ತಿಲ್ಲ, ಆ ಕಡೆ ಬಾಗಲಕೋಟೆಗೆ ಓಡಾಡ್ತಾರೆ, ಈ ಕಡೆ ದಾವಣಗೆರೆಗೆ ಓಡಾಡ್ತಾರೆ, ಯಾಕೆ ನೆಮ್ಮದಿಯಿಂದ ಇರೋಕ್ ಬಿಡ್ತಾ ಇಲ್ಲ ನೀವು ಅಂತ? ಅವ್ರಿಗೆ ಈಗ ಅರಿವಾಗಿದೆ. ಕ್ಷೇತ್ರದ ಮತದಾರರು ಹಣವಂತರಿಗಿಂತ ಹಮಾಲಿ ಮಕ್ಕಳೇ ವಾಸಿ ಅಂತೇಳಿ ಮತದಾರ ಇವತ್ತೇನು ಹೇಳ್ತಾ ಇದ್ದಾರೆ, ಅದು ಈಗ ಅವ್ರಿಗೆ ಜ್ಞಾನೋದಯ ಆಗ್ತಾ ಇದೆ. ಬಹುಶಃ ನನಗನ್ಸ್ದಂಗೆ ಅನೇಕ ಉಪಚುನಾವಣೆಗಳನ್ನ ನಾನು ನೋಡಿದ್ದೇನೆ, ಆದ್ರೆ ಈ ರೀತಿ ಆಡಳಿತ ಪಕ್ಷದ ಪರವಾಗಿ ಜನ ಮಾತನಾಡ್ತಾರೆ. ಆದ್ರೆ ಈ ರೀತಿ ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಈ ಪ್ರಮಾಣದಲ್ಲಿದೆ ಅಂತೇಳಿ ನಾನು ಊಹಿಸ್ಕೊಳ್ಳೋದಕ್ಕೆ ನಮ್ಮ ಕಲ್ಪನೆಗೂ ಮೀರಿ ಇವತ್ತಿರುವಂತದ್ದು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳಿಗೂ ಒಂದ್ ರೀತಿ ಅಡಕತ್ರಿಯಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ. ಬಾಗಲಕೋಟೆನೂ ಕೂಡ ಕಬ್ಬಿಣದ ಕಡಲೆ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ದಾವಣಗೆರೆ ದಕ್ಷಿಣವೂ ಕೂಡ ಇವತ್ತು ಕಬ್ಬಿಣ ಕಡಲೆ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಹಾಗೆ ಸಿದ್ದರಾಮಯ್ಯನವರು ಬಾಗಲಕೋಟೆ ಉಳಿಸ್ಕೋಬೇಕು, ದಾವಣಗೆರೆ ದಕ್ಷಿಣ ಉಳಿಸ್ಕೋಬೇಕು. ಹಾಗಾಗಿ ಅಲ್ಲೆರಡು ದಿನ ಪರದಾಡ್ತಾ ಇದ್ದಾರೆ, ಇಲ್ಲೆರಡು ದಿನ ಪರದಾಡ್ತಾ ಇದ್ದಾರೆ. ಅದು ನನಗನ್ನಿಸ್ತದೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ದಕ್ಷಿಣ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ಬಿಜೆಪಿ ಗೆಲ್ತದೆ. ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಈ ಬಾರಿ. ಇನ್ಫ್ಯಾಕ್ಟ್ ಭಾಷಣಕ್ಕಷ್ಟೇ ಕಾಂಗ್ರೆಸ್ನ ಅಹಿಂದ ಅನ್ನುವಂತಹ ವಿಚಾರಗಳು ಸೀಮಿತ ಆಗೋಯ್ತಾ ಅಂತ ನೀವು ನೋಡಿದ್ರೆ ಅಹಿಂದ ಅಭ್ಯರ್ಥಿನೇ ಆ ಕಡೆ ಇಳಿಸಿ ಏನ್ ಮಾಸ್ಟರ್ ಸ್ಟ್ರೋಕ್ ಇದು ಅಂತ? ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ರಾಜಕಾರಣ ಅದು ಒಳ್ಳೇದಲ್ಲ. ಯಾವುದೇ ಒಂದು ಜಾತಿಯನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅನ್ನೋದು ಭ್ರಮೆ. ಅದು ಬರೋದಕ್ಕೆ ಸಾಧ್ಯ ಆದ್ರೂ ಸಹ ಅದು ಪ್ರಜಾಪ್ರಭುತ್ವದ ವಿರೋಧಿ ಅಂತೇಳಿ ನಡೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವು ಎಲ್ಲಾ ಸಮಾಜ, ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಯಡಿಯೂರಪ್ಪನವ್ರ ಹೋರಾಟವನ್ನ ನೀವು ನೋಡೋದಾದ್ರೆ ಅವ್ರು ಯಾವತ್ತೂ ಕೂಡ ಈ ರಾಜ್ಯದ ಬಡವರ ಪರವಾಗಿ ಧ್ವನಿಯನ್ನ ಎತ್ತಾ ಇದ್ರು. ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಈ ನಾಡಿನ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು, ಶೋಷಿತ ಸಮುದಾಯಗಳ ಪರವಾಗಿ ಯಡಿಯೂರಪ್ಪ ಧ್ವನಿ ಎತ್ತಾ ಇದ್ರು. ಇವತ್ತು ರೈತರ ಪರವಾಗಿ, ಬಡವರ ಪರವಾಗಿ, ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಬಿಜೆಪಿ ಇವತ್ತು ಎಲ್ಲಾ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೆಳೆದಿರುವಂತದ್ದು. ಹಾಗೆ ನಾವು ಕೂಡ ಈ ಬಾರಿ ನಮ್ಮ ಶೋಷಿತ ಸಮುದಾಯಕ್ಕೆ ಸೇರಿರ್ತಕ್ಕಂತ ಒಬ್ಬ ಯುವ ಮುಖಂಡ, ಹಣ ಇಲ್ಲದೆ ಇರ್ಬೋದು ಅವ್ರ ಹತ್ರ, ಆದ್ರೆ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೇವೆ. ಜನನು ಕೂಡ ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸರ್, ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಕೆಲವೊಂದು ಮುಖಂಡರುಗಳು ಹೇಳ್ತಾ ಇದ್ದಾರೆ, ಶಾಹಿ ಇಲ್ಲದೆ ನಿಮ್ಮ ಬೆರಳನ್ನ ತೋರಿಸಿದ್ರೆ ಹಣ ಕೊಡ್ತೀವಿ ಅನ್ನೋ ಮಾತಿದೆಯಂತೆ ಮುಸಲ್ಮಾನರಿಗೆ. ಸೊ ಇದೆಲ್ಲವೂ ಕೂಡ ಎಲ್ಲೊಂದ್ ಕಡೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ ಅಂತ? ಅಲ್ಪಸಂಖ್ಯಾತರಿಗೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಅರ್ಥ ಆಗಿದೆ.
ಕಾಂಗ್ರೆಸ್ನವರು ಪ್ರತಿ ಚುನಾವಣೆಯಲ್ಲಿ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಕರೆಕ್ಟ್. ಹಾಗಾಗಿ ಬಹುಶಃ ದಾವಣಗೆರೆ ದಕ್ಷಿಣ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸೋಲ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮರ್ಮಾಘಾತ ಆಗ್ತದೆ, ಆ ರೀತಿ ಒಂದು ಫಲಿತಾಂಶ ಬರ್ತದೆ. ಓಕೆ ಸರ್, ಫೈನಲ್ ಪ್ರಶ್ನೆ. ಒಂದು ಕಡೆ ಅಹಿಂದ ಸಮಾಜದವರಿಗೆ ಟಿಕೆಟ್ ಕೊಟ್ಟಿದ್ದೀರಿ, ಲಿಂಗಾಯತ ಸಮಾಜದ ಮುಖಂಡರ ಮನೆಗಳಿಗೆ ಹೋದಾಗ ಕಾಂಗ್ರೆಸ್ನವರು ಹೇಗೆ ಕನ್ವೆ ಮಾಡ್ತಿದ್ದಾರೆ ಅಂತಂದ್ರೆ, ವೀರೇಂದ್ರ ಪಾಟೀಲ್ರು ಇದ್ದಾಗ 100 ಸಂಖ್ಯೆ ಇತ್ತು ಶಾಸಕರದ್ದು, ಈಗ 56ಕ್ಕೆ ಬಂದಿಳಿದಿದೆ. ಇಂತಹ ಸಂದರ್ಭದಲ್ಲಿ ಅಹಿಂದದವರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ, ವೀರಶೈವ ಲಿಂಗಾಯತ ಸಮಾಜಕ್ಕೂ ಕೂಡ ಅರಿವಿದೆ. ತನ್ನ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚೋದಕ್ಕೆ ಒಡೆಯೋದಕ್ಕೆ ಹೊರಟೋರೇ ಕಾಂಗ್ರೆಸ್ನವರು. ಬ್ರಿಟಿಷರ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ವಿಷಬೀಜವನ್ನ ಬಿತ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಇದರ ಅರಿವು ಕ್ಷೇತ್ರದ ಜನರಿಗೆ ಆಗಿದೆ, ಬಿಜೆಪಿಗೆ ಆಶೀರ್ವಾದನ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು. ಅದೇನೇ ಇದ್ರೂ ಕೂಡ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕಡೆಯಲ್ಲೂ ಕೂಡ ವಿಜಯ ಪತಾಕೆಯನ್ನ ನಾವೇ ಹಾರಿಸ್ತೀವಿ ಅನ್ನುವಂತಹ ಸಂಕಲ್ಪದೊಂದಿಗೆ ಸಾಕ್ತಾ ಇದ್ದಾರೆ. ಕಮಲ ಅರಳುತ್ತಾ ಹೇಗೆ ಅನ್ನುವಂಥದ್ದಕ್ಕೆ ಮೇ 4ಕ್ಕೆ ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ.